ಕಾಂಗ್ರೆಸ್ ಆಡಳಿತವಿರುವ ದಾಂಡೇಲಿ ನಗರಸಭೆಯ ಅಧ್ಯಕ್ಷ ಹುದ್ದೆ ಸಾಮಾನ್ಯ ವರ್ಗಕ್ಕೆ. ಆಡಳಿತ ಪಕ್ಷದ 20 ಸದಸ್ಯರಿಗೂ ಅವಕಾಶವಿದ್ದರೂ ಒಬ್ಬರಿಗೆ ಒಲಿದು ಬರಲಿದೆ ಕುರ್ಚಿ. ಅಂತೂ ಎಂತೂ ಕೊನೆಗೂ ದಾಂಡೇಲಿ ನಗರಸಭೆಯ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಮೀಸಲಾತಿ ಇಂದು ಪ್ರಕಟಗೊಂಡಿದೆ. ಕಾಂಗ್ರೆಸ್ ಆಡಳಿತವಿರುವ ದಾಂಡೇಲಿ ನಗರಸಭೆಯಲ್ಲಿ 16 ಜನ ಕಾಂಗ್ರೆಸ್ ಸದಸ್ಯರು ಮತ್ತು 4 ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸೇರಿದಂತೆ ಒಟ್ಟು 20 ಸದಸ್ಯರು ಕಾಂಗ್ರೆಸ್ ತೆಕ್ಕೆಯಲ್ಲಿ ಇರುವುದರಿಂದ ಅರ್ಹವಾಗಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಗದ್ದುಗೆಯು ಕಾಂಗ್ರೆಸ್ ಪಾಲಾಗಲಿದೆ. 2ನೇ ಅವಧಿಗೆ ಅಧ್ಯಕ್ಷ ಹುದ್ದೆಯು ಸಾಮಾನ್ಯ ವರ್ಗಕ್ಕೆ ಮೀಸಲಿರುವುದರಿಂದ ಕಾಂಗ್ರೆಸ್ ಪಕ್ಷ ಮತ್ತು ಬೆಂಬಲಿತ ಸದಸ್ಯರು ಸೇರಿ ಒಟ್ಟು 20 ಸದಸ್ಯರಿಗೂ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸಲು ಅವಕಾಶವಿದ್ದರೂ ಆರ್.ವಿ. ದೇಶಪಾಂಡೆ ಅವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಅಧ್ಯಕ್ಷ ಹುದ್ದೆಗೆ ಜಾತಿವಾರು, ಅನುಭವ, ಹಿರಿತನ, ಜನಬೆಂಬಲ ಇವೆಲ್ಲವುಗಳನ್ನು ಪರಿಗಣಿಸಿ ಆರ್.ವಿ. ದೇಶಪಾಂಡೆ ಅವರು ಅಳೆದು ತೂಗಿ ಓರ್ವರನ್ನು 2ನೇ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಅಂತಿಮ ಮುದ್ರೆ ಒತ್ತುವ ಸಾಧ್ಯತೆ ಇದೆ. ಇನ್ನೂ ಕೆಲವು ದಿನಗಳವರೆಗೆ ಅವರೋ ಇವರೋ ನಾನೋ ನೀನು ಹೀಗೆ ಚರ್ಚೆಗಳು, ಕಸರತ್ತುಗಳು, ಡಿನ್ನರ್ ಪಾರ್ಟಿಗಳು, ಅಲ್ಲಲ್ಲಿ ಮೀಟಿಂಗ್ಗಳು, ಅವರಿವರಿಂದ ಒತ್ತಡಗಳು, ಹೀಗೆ ಇನ್ನು ಅನೇಕ ಮಜಲುಗಳಲ್ಲಿ ಕಾರ್ಯತಂತ್ರಗಳನ್ನು ಅಧ್ಯಕ್ಷ ಹುದ್ದೆಗೆ ಕಣ್ಣಿಟ್ಟವರು ನಡೆಸುವ ಸಾಧ್ಯತೆ ಬಲವಾಗಿ ಕಾಣತೊಡಗಿದೆ.